ಹಾಯ್ ಫ್ರೆಂಡ್ಸ್, ಹೇಮರಗ್ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾಳೆ ಬಂದ್ರೆ ಸಂಕ್ರಾಂತಿ ಹಬ್ಬ ಶುರು ಆಯಿತು. ಇವತ್ತಿಂದಾನೇ ಎಲ್ಲರೂ ಹೇಗೆ ತಯಾರಿ ಮಾಡ್ಕೊತಿದ್ದೀರಾ, ಏನೇನ್ ಮಾಡ್ತಿದ್ದೀರಾ ನೋಡಿ. ನಾನು ಈ ತರ ತಯಾರಿ ಮಾಡ್ಕೊತಾ ಇದ್ದೀನಿ. ನಾನು ಸೋಮವಾರ ಬೆಳಗ್ಗೆ ಮಾಮೂಲಿ ಗಣೇಶ ಪೂಜೆ ಮುಗಿಸ್ಕೊಂಡ್ಬಂದೆ. ಇದನ್ನ 4ನೇ ದಿನ ಮುಗಿಸ್ಕೊಂಡ್ಬಂದು ಇನ್ನು ಸ್ಕೂಲ್ ಕಳಿಸ್ಬೇಕಲ್ಲ ನಮಗೆ. ಹಾಗಾಗಿ ಇನ್ಸ್ಟೆಂಟ್ ಆಗಿ ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಬಿಸಿಬೇಳೆ ಬಾತ್ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡ್ತೀನಿ ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತೆ ನೋಡಿದ್ರೆ ನೋಡ್ಕೊಳ್ಳಿ. ತರಕಾರಿ, ಬೇಳೆ, ಅಕ್ಕಿ, ಎಣ್ಣೆ, MTR ಬಿಸಿಬೇಳೆ ಬಾತ್ ಪೌಡರ್ ನಮ್ಮ ಮನೇಲಾರು ಮಾಡ್ಕೋಬಹುದು. ಮನೇಲಿ ಮಾಡಲಿಲ್ಲ ಅಂದ್ರೆ MTR ಬಿಸಿಬೇಳೆ ಬಾತ್ ಪೌಡರು, ಸಾಲ್ಟು, ಅರಿಶಿನ ಎಲ್ಲ ಪ್ರತಿಯೊಂದು ಐಟಮ್ಗಳನ್ನು ಹಾಕಿ ಒಂದ್ 2 ರಿಂದ 3 ವಿಜಿಲ್ ಹೊಡಿಸ್ಬೇಕು. ಏನಾದ್ರೂ ಗಟ್ಟಿಯಾಗಿದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ, ಏನಾದ್ರೂ ಕಡಿಮೆ ಇದ್ರೆ ಸೇರಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಆಯ್ತು. ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ನನಗೆ ಸ್ವಲ್ಪ ಗಟ್ಟಿ ಇತ್ತು, ಸ್ವಲ್ಪ ಕುದ್ದಿರೋ ನೀರು ಕುದಿಸ್ಬೇಕು. ತಣ್ಣೀರು ಯಾವತ್ತೂ ಹಾಕಬಾರ್ದು, ಚೆನ್ನಾಗಲ್ಲ. ಬಿಸಿ ನೀರು ಕುದಿಸಿ ಆ ನೀರ್ನ ಹಾಕಿ ಲಾಸ್ಟ್ ಅಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನಕಾಯಿ, ಗೋಡಂಬಿ, ಇಂಗು, ಸಾಸಿವೆ, ಕರಿಬೇವು ಇಷ್ಟು ಒಗ್ಗರಣೆ ಕೊಟ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆಲಿ ಆಗೋಗ್ಬಿಡುತ್ತೆ ಅಷ್ಟೇ. ತುಂಬಾ ಈಸಿ ರೆಸಿಪಿ ಅಂತ ಹೇಳ್ಬೋದು. ಮತ್ ಮಧ್ಯಾಹ್ನಕ್ಕೂ ನಮ್ಗೆ ಅದೇ ಆಯ್ತು. ನೈಟ್ ಒಂದು ಟೈಮ್ ಯಾಕಂದ್ರೆ ನಾಳೆ ಹಬ್ಬ ಅಲ್ವಾ, ಸಾಂಬಾರ್ ಮಾಡಿದ್ರೆ ಉಳ್ಕೊಳ್ಳುತ್ತೆ ಅಂತೇಳಿ ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಆಗ ಮೆಂತ್ಯ ರೈಸ್ ಮಾಡೋಣ ಅಂತ ಹೇಳಿ ಇದನ್ನು ಅಷ್ಟೇ ಮೆಂತ್ಯಕಾಳು ನೆನೆಸಿದೆ ಒಂದು ಅರ್ಧ ಗಂಟೆ. ಆಮೇಲೆ ಎಣ್ಣೆ, ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಮೆಂತ್ಯಕಾಳು ಹಾಕಿ ಚೆನ್ನಾಗಿ ಹುರಿಬೇಕು. ಆಮೇಲೆ ಈರುಳ್ಳಿ, ಟೊಮೆಟೊ ಹಾಕಿ ಖಾರದ ಪುಡಿ ಮತ್ತೆ ಉಪ್ಪು ಇದೆಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿ ಕುಕ್ಕರ್ ಕುದಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತೆ ಹೆಲ್ತ್ ತುಂಬಾ ಒಳ್ಳೇದಲ್ವ ಇದು. ಹಾಗಾಗಿ ಒನ್ ಟೈಮ್ಗೆ ರಾತ್ರಿ ಮಾಡ್ಕೊಂಡಂತ ಮಾಡಿ ಕೊನೆಗೆ ಎಳ್ಳು ಬೆಲ್ಲ ರೆಡಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದೀವಿ. ಮತ್ತೆ ನಾಳೆ 5ನೇ ದಿನದ್ದು ಧನುರ್ಮಾಸ ಪೂಜೆ ಮುಗಿಯುತ್ತೆ. ಹಾಗಾಗಿ ಪೂಜೆ ಸಾಮಾನು ಮತ್ತೊಂದು 5 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತೇಳಿ ಪ್ರತಿಯೊಂದು, ಯಾಕಂದ್ರೆ ಬೆಳಗ್ಗೆ ಇದೆಲ್ಲ ಮಾಡಕ್ಕಾಗಲ್ಲ, ಅದೆಲ್ಲ ರೆಡಿ ಮಾಡ್ಕೊತಾ ಇದೀನಿ. ಮತ್ ನೋಡಿದ್ರೆ ಸಂಕ್ರಾಂತಿ ಹಬ್ಬ ಬಂತು ಮಂಗಳವಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ದು ವರ್ಷದ್ದು ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಮಗನ ಸ್ನಾನ ಆಯ್ತು, ನಮ್ಮ ಯಜಮಾನ ಸ್ನಾನ ಆಯ್ತು. ಕೊನೆ ನಾನೆಲ್ಲ ಗುಡಿಸಿ ಹೊಸ ಬಾಗಿಲು ತೆಗೆದು ನಾನು ಸ್ನಾನಕ್ಕೆ ಹೋಗಿದ್ದೆ. ಅಷ್ಟು ನಮ್ಮ ಯಜಮಾನಿಗೆ ಎದ್ದಿದೆ, ಯಾಕಂದ್ರೆ ತುಂಬಾ ಲೇಟ್ ಆಗುತ್ತೆ. ಅಭಿಷೇಕ ಬೇರೆ ಕೊಟ್ಬಿಟ್ಟು ಬಂದಿದ್ವು. ಹಾಗಾಗಿ ಬೇಗ ಬೇಗ ನೀವು ಹೂವೆಲ್ಲ ಹಾಕಿ, ಯಾಕಂದ್ರೆ ಎಲ್ಲ ನೆನೆ ತೊಳೆದು ಬೆಳಿಗ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಲ್ಲ, ಹೂವು ಹಾಕಿ ಬರ್ತೀನಿ ಅಂತ ಹೇಳಿದ್ರೆ ಅದು ಹೂವು ಹಾಕಿಟ್ಟಿದ್ರೆ ಅಷ್ಟು ನಾನು ಸ್ನಾನ ಮಾಡ್ಕೊಂಡ್ ರೆಡಿ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡೋ ತನಕ ಮನೇಲೆ 6:30 ಆಗೋಯ್ತು. ಬಟ್ ಏನು ಮಾಡಕ್ಕಾಗಲ್ಲ, 6:30 ಮನೆ ಬಿದ್ವು. ಹಬ್ಬ ಆದ್ರಿಂದ ಜನ ತುಂಬಾ ಇತ್ತು. ನಾಗರಕಟ್ಟೆಗೆಲ್ಲ ದೀಪ ಹಚ್ಚಿ ಮಾಮೂಲಿ ಎಲ್ಲ ಪೂಜೆ ಮಾಡಿ 9 ಸುತ್ತಿ ಒಂದ್ 5 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ರೆ ಒಳ್ಳೇದಲ್ವಾ. ಹಾಗಾಗಿ ಇನ್ನು ಅಭಿಷೇಕ ನಡೀತು, ಅಲಂಕಾರ ಮಾಡ್ತಾ ಇದ್ರು. ಮತ್ತೆ ನಾವು ಅಭಿಷೇಕ ಕೊಟ್ಟಿದ್ದು 8:30 ಬರ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಯಜಮಾನ ನಾನು ಹೋಗ್ತೀನಿ ಮುಗಿಸ್ಕೊಂಡು ಹೋಗೋಣ ನಡಿ ಅಂತ ಹೇಳಿ ನಾನು ನಿಧಾನಕ್ಕೆ 9 ಸುತ್ತಿ ಎಲ್ಲ ಇದು ಮಾಡಿ ಪೂಜೆ ಸಾಮಾನು ತರ ಕೇಳಿದ್ರು. ಪೂಜೆ ಸಾಮಾನು ಕೊಟ್ಟು ಎಲ್ಲ ನಮಸ್ಕಾರ ಮಾಡಿ 5 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಆಗ್ಲೇ ಜನ ಕಡಿಮೆ ಆಗ್ಬಿಟ್ರೆ, ಯಾಕಂದ್ರೆ 7 ಗಂಟೆ ಹೋಗಿತ್ತು ಆಲ್ರೆಡಿ. ಹಾಗಾಗಿ ಸ್ವಲ್ಪ ಹೆಂಗಸೆಲ್ಲ ಕಡಿಮೆ ಹೋಗ್ಬಿಟ್ಟಿದ್ರು. ಸುಮ್ಮನೆ ಆಮೇಲೆ ಸಿಗಲ್ಲ ಅಂತೇಳಿ ಎಳ್ಳು ಬೆಲ್ಲ ಮಾಡ್ಕೊಂಡಿದ್ನಲ್ಲ, ಅಲ್ಲೇ 5 ಪ್ಯಾಕೆಟ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಇಟ್ಟು ನಮಸ್ಕಾರ ಮಾಡ್ಕೊಂಡು ಇದ್ ಮಾಡ್ತಾ ಇದ್ವಿ. ಏನೋ ಒಂಥರ ಚೆನ್ನಾಗಿತ್ತು. 5 ದಿನದ್ದು ಹೇಗೆ ಕಳಿತು ಅಂತ ಗೊತ್ತಾಗ್ಲಿಲ್ಲ. ಬಟ್ ಇನ್ನೊಂದೇನಾಯ್ತು ಅಂದ್ರೆ ನನ್ಗೆ ತಲೆ ಸ್ನಾನ ಮಾಡಿದ್ನಲ್ಲ, ನನ್ಗೆ ಸೋಮವಾರ ನೈಟು ತುಂಬಾ ಹುಷಾರಿರ್ಲಿಲ್ಲ. ಜ್ವರನೇ ಬಂದಿತ್ತು. ತುಂಬಾ ಕೋಲ್ಡ್ ಆಗಿ ಜ್ವರ ಬಂದಿತ್ತು. ಬಟ್ 4 ದಿನ ಮಾಡಿದೀನಿ. ಇನ್ನೊಂದ್ ದಿನ ನಾನು ಮಿಸ್ ಮಾಡಿದ್ರೆ ನನ್ದು ವೇಸ್ಟ್ ಆಗುತ್ತೆ ವ್ರತ ಅಂತೇಳಿ, ಇಲ್ಲ ನಾನು ಮಾಡ್ಲೇಬೇಕು ಅಂತೇಳಿ ಇಷ್ಟಪಟ್ಟು ಬೇಗ ಬೇಗ ರೆಡಿಯಾಗಿ, ಯಾಕಂದ್ರೆ ಹಬ್ಬ ಇರೋದ್ರಿಂದ, ಹಬ್ಬ ಇಲ್ಲ ಅಂದ್ರೆ ಏನೋ ಒಂದ್ ಹೇಳ್ಬೋದಿತ್ತು, ಹಬ್ಬ ಬೇರೆ ಇತ್ತಲ್ವಾ. ಹಾಗಾಗಿ ನಾನು ಸಂಕಲ್ಪ ಮಾಡಿದ್ದೀನಿ, ನಾನು ಮಾಡ್ಲೇಬೇಕು ವ್ರತನ ಅಂತೇಳಿ ಮಾಡ್ತಾ ಇದೀನಿ. ಒಂಥರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಮಂಗಳವಾರ ಆದ್ರಿಂದ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ನಮ್ಮ ಮನೆ ಈ ಸೈಡ್ ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಒಟ್ಟಿಗೆ ಮನೆಗೆ ಹೋಗೋಣ, ಯಾಕಂದ್ರೆ ಮನೆಗೆ ಹೋದ್ರೆ ಮತ್ತೆ ಹಿಂಸೆ ಆಗುತ್ತೆ ಹೋಗಿ ಅಂತೇಳಿ ಒಟ್ಟಿಗೆ ಅಲ್ಲಿ ಅನ್ನಪೂರ್ಣೇಶ್ವರಿಗೂ ಅಲ್ಲಿ ಅಭಿಷೇಕ ನಡೀತಾ ಇತ್ತು. ಹೋಗಿ ನಾನು ಪೊಂಗಲ್ ಬೆಳಗ್ಗೆ ಮಾಡಕ್ಕಾಗಿರ್ಲಿಲ್ಲ. ಹಾಗಾಗಿ ಸ್ಟವ್ಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಕುಕ್ಕರ್ಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೆಸರು ಬೇಳೆ ಅಕ್ಕಿ ಹಾಕಿ ಪೊಂಗಲ್ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಅಕ್ಕಿ ಹಾಲು ಹಾಕಿ ಮಾಡ್ತೀನಿ ನಾನು ಯಾವಾಗ್ಲೂ. ಕ್ಷೀರನೂ ಆಗುತ್ತೆ, ಅದು ಆಗುತ್ತೆ ಅಂತೇಳಿ ಹಾಲಲ್ಲೇ ಬೇಯಿಸ್ತೀನಿ, ನೀರ್ ಹಾಕಲ್ಲ. ಬರೀ ಹಾಲಲ್ಲಿ ಹೆಸರು ಬೇಳೆ ಹುರಿದು ಅಕ್ಕಿ ಹೆಸರು ಬೇಳೆ ಹಾಲು ಹಾಕಿ ಬೇಯಿಸಿರ್ತೀನಿ. ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಅದಕ್ಕೆ ಬಿಸಿ ನೀರು ಹಾಕಿ ಆಮೇಲೆ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಬೆಲ್ಲನ ಹಾಕ್ತಾ ಇದೀನಿ. ಬೆಲ್ಲ ಮತ್ತೆ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಪೊಂಗಲ್ ಮಾಡಿ ರೆಡಿ ಮಾಡಿ ದೇವ್ರ ಮುಂದೆ ನೈವೇದ್ಯ ಮಾಡಿಟ್ಟೆ. ಪೊಂಗಲ್ ಮತ್ತೆ ಎಳ್ಳು ಬೆಲ್ಲ ಇಟ್ಟಿರ್ಲಿಲ್ಲ, ಬೆಳಿಗ್ಗೆ ಆಗಿರ್ಲಿಲ್ಲ, ಟೈಮ್ ಆಗುತ್ತೆ ದೇವಸ್ಥಾನಕ್ಕೆ, ಟೈಮ್ ಆಗುತ್ತೆ ಅಂತ ಹೊರಟೋಗ್ಬಿಟ್ರು. ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು, ಆಗಿನ ಸ್ವಲ್ಪ ಆಡ್ ಮಾಡ್ತಾ ಇದೀನಿ. ಲಾಸ್ಟ್ ತುಪ್ಪ ಹಾಕ್ತಿದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಯಾಕಂದ್ರೆ ನನ್ನ ಮಗ ಇಷ್ಟಪಡಲ್ಲ, ಹಂಗಾಗಿ ನಾನು ಯಾವ್ದಕ್ಕೂ ದ್ರಾಕ್ಷಿ ಗೋಡಂಬಿ ಏನಕ್ಕೂ ಹಾಕಲ್ಲ. ತುಪ್ಪ ಹಾಗೆ ಮೇಲ್ ಹಾಕ್ಬಿಡ್ತೀನಿ. ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಮತ್ತೆ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದೀನಿ. ಲಾಸ್ಟ್ ತುಪ್ಪ ಹಾಕಿದ್ರೆ
ಫ್ಲೇವರ್ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಇನ್ ಟೈಮ್ ಆಗುತ್ತೆ ಟಿಫನ್ ಮಾಡ್ಬೇಕಲ್ಲ ಅಂತೇಳಿ ಪೊಂಗಲ್ ಮಾಡಿ ಎಳ್ಳು ಬೆಲ್ಲ 2 ದೇವರಿಗೆ ನೈವೇದ್ಯ ತೋರಿಸಿ ನಾನು ನಮಸ್ಕಾರ ಮಾಡ್ಕೊಂಡೆ. ಯಾಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಗಿರ್ಲಿಲ್ಲ, ಅವರೇ ಮಾಡಿದ್ರು. ನಾನು ನೈವೇದ್ಯ ಇಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡೆ. ಇದೆಲ್ಲ ಆದ್ಮೇಲೆ ಟಿಫನ್ಗೆ ಏನ್ ಮಾಡೋದು, ಮಾಮೂಲಿ ಹಬ್ಬನೆಲ್ಲ ಮಾಡ್ಲು ಮಾಮೂಲಿ ಅವರೆಕಾಯಿ ಹಾಕಿ ತರಕಾರಿ ಹಾಕಿ ವೆಜಿಟೇಬಲ್ ಪಲಾವ್ ಮಾಡ್ತಾರಲ್ವಾ, ಹಾಗೆ ನಮ್ಮ ಮನೇಲೂ ಕೂಡ ಪಲಾವ್ ಮಾಡಿ ಅಂತ ಹೇಳಿದ್ರು. ನಾನು ತರಕಾರಿ ಮತ್ತೆ ಅವರೆಕಾಳು ಬಿಡಿಸಿ, ಅವರೆಕಾಳು ಇಷ್ಟು ತುಂಬಾ ರೇಟ್ ಜಾಸ್ತಿ ಆಗಿದೆ, 120 ರುಪೀಸ್ ಹೇಳ್ತಾ ಇದ್ರು ನಮಗೆ, 120 130 ಹೇಳ್ತಾ ಇದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಚೆನ್ನಾಗಿರುತ್ತಲ್ವಾ, ಹಾಗಾಗಿ ನಾನು ಹಾಕಿ ತಿಂಡಿ ಮಾಡಿದೆ. ಎಲ್ಲರ ಮಂದಿ ಹೇಗೆ ಹಬ್ಬ ಮಾಡಿದ್ವಿ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಈ ರೀತಿ ಇತ್ತು ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.